ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ ಅವ್ರಿಗೆ ಇಲ್ಲಿ ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದ ವೇಕೆನ್ಸಿ ಬಿಟ್ಟಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಫೀಸ್ ಡೀಟೇಲ್ಸ್ ಏನು ಹೇಳಿದ್ದಾರೆ, ಹಾಗೆ ಸ್ಯಾಲ್ರಿ ಏನು ಹೇಳಿದ್ದಾರೆ, ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಇರ್ತೀರಾ ಅಂತ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆರ್ಗನೈಸೇಷನ್ ನೇಮ್ ನೋಡೋದಾದರೆ ಇಂಡಿಯನ್ ಏರ್ಫೋರ್ಸ್ ಏರ್ಮೆನ್ ಕಡೆಯಿಂದ ವೇಕೆನ್ಸಿ ಬಿಟ್ಟಿದ್ದಾರೆ. ನೇಮ್ ಆಫ್ ದ ಪೋಸ್ಟ್ ಬಂದು ಏರ್ಮೆನ್ ಇನ್ ಗ್ರೂಪ್ ವೈ, ಅದರಲ್ಲಿ ನಾನ್ ಟೆಕ್ನಿಕಲ್ ಆಗಿರುತ್ತೆ. ಹಾಗೆ ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡ್ಗೂ ಕೂಡ ಬಿಟ್ಟಿದ್ದಾರೆ. ಟೋಟಲ್ ವೇಕೆನ್ಸಿ ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ವೇಕೆನ್ಸಿ ಅವ್ರು ಮೆನ್ಷನ್ ಮಾಡಿಲ್ಲ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಇಂಡಿಯನ್ ಏರ್ಫೋರ್ಸ್ ರಿಕ್ವೈರ್ಮೆಂಟಲ್ಲಿ ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ 550 ರೂಪಾಯಿ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಹೇಳಿದ್ದಾರೆ. ಫೀಸ್ ಬಂದು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಡೆಬಿಟ್ ಕಾರ್ಡು ಇಲ್ಲ ಕ್ರೆಡಿಟ್ ಕಾರ್ಡು ಇಲ್ಲ ಇಂಟರ್ನೆಟಿಂಗ್ ಬ್ಯಾಂಕಿಂಗು, ಫೋನ್ಪೇ, ಗೂಗಲ್ ಪೇ ಮುಖಾಂತರನೂ ಕೂಡ ನೀವು ಪೇ ಮಾಡ್ಬೋದು. ಇಂಡಿಯನ್ ಏರ್ಫೋರ್ಸ್ ರಿಕ್ವೈರ್ಮೆಂಟಲ್ಲಿ ಏಜ್ ಲಿಮಿಟ್ನ ನೋಡೋದಾದರೆ ಇಲ್ಲಿ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಜೊತೆಗೆ ಇಲ್ಲಿ ಏಜ್ ಬಂದು 2 ಜುಲೈ 2025ರಿಂದ 2 ಜುಲೈ 2009ನೇ ಇಸ್ವಿಲಿ ಹುಟ್ಟಿರ್ತೀರಲ್ಲ, ಸೊ ಅಂಥವರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇಂಡಿಯನ್ ಏರ್ಫೋರ್ಸ್ ರಿಕ್ವೈರ್ಮೆಂಟಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ ಕಂಪಲ್ಸರಿಯಾಗಿ PUC ಪಾಸ್ ಆಗಿರಲೇಬೇಕು. ಜೊತೆಗೆ PUCಲಿ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನೋದು ಕಂಪಲ್ಸರಿಯಾಗಿ ನೀವು ಮಾಡಿರಲೇಬೇಕು. ಸಪೋಸ್ ಏನಾದರೂ ನೀವು ಸೈನ್ಸ್ ತೊಗೊಂಡಿಲ್ಲ, ಇಲ್ಲ ಆರ್ಟ್ಸು ಇಲ್ಲ ಕಾಮರ್ಸ್ ತೊಗೊಂಡು ಎಜುಕೇಷನ್ ಮಾಡಿದ್ದೀರಾ ಅಂತಂದರೆ ನೀವು ಅವರು ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ 50% ಕಂಪಲ್ಸರಿಯಾಗಿ ಅವರು ಕೇಳಿದ್ದಾರೆ. ಇಂಗ್ಲೀಷಲ್ಲಿ 50% ಅಂದರೆ 50 ಮಾರ್ಕ್ಸ್ ಬಂದಿರೋರು ಮಾತ್ರ ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕಾಗೋದು. ಹಾಗೆ ಕ್ಯಾಂಡಿಡೇಟ್ಸ್ ಏನಾದರೂ ಇವಾಗ 3 ಇಯರ್ಸ್ ಡಿಪ್ಲೊಮೊ ಇಲ್ಲ BSc ಮಾಡ್ಕೊಂಡಿದ್ರೆ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಅವರು ಇದರಲ್ಲಿ ಬಂದು ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಕು, ಆಟೋಮೊಬೈಲ್ಸು, ಕಂಪ್ಯೂಟರ್ ಇನ್ಸ್ಟ್ರುಮೇಷನ್ಸು, ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅವರು ಈ ಎಜುಕೇಷನ್ನ ಮಾಡಿರೋರು ಅವರು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಅವ್ರಿಗೂ ಕೂಡ 50% ಬಂದಿರೋರು ಮಾತ್ರ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಆಗೋದು. ಕಂಪಲ್ಸರಿಯಾಗಿ ಅವರು 50%ನ ಕೇಳಿದ್ದಾರೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ನೋಡೋದಾದರೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಬಂದು 152 ಸೆಂಟಿಮೀಟರ್ ಇದೆ. ಹಾಗೆ ಚೆಸ್ಟ್ ಬಂದು 77 ಸೆಂಟಿಮೀಟರ್ ಇರಬೇಕು. ಹಾಗೆ ಇಲ್ಲಿ ರನ್ನಿಂಗ್ ಟೆಸ್ಟ್ ಸಹ ಇರುತ್ತೆ. 1.6 ಕಿಲೋಮೀಟರು 7 ನಿಮಿಷದಲ್ಲಿ ನೀವು ರನ್ನಿಂಗ್ ಇರುತ್ತೆ. ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಬಂದು 147 ಸೆಂಟಿಮೀಟರ್ ಇರಬೇಕು. ಹಾಗೆಯೇ ರನ್ನಿಂಗ್ ಟೆಸ್ಟ್ ಬಂದು 1.6 ಕಿಲೋಮೀಟರು 8 ನಿಮಿಷದಲ್ಲಿ ನಿಮಗೆ ರನ್ನಿಂಗ್ ಅನ್ನೋದು ಕಂಪ್ಲೀಟ್ ಆಗಬೇಕು. ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 11 ಜುಲೈ 2025ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 31 ಜುಲೈ 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಇಲ್ಲಿ ಆನ್ಲೈನ್ ಎಕ್ಸಾಮ್ ಡೇಟು ಕೂಡ ಮೆನ್ಷನ್ ಮಾಡಿದ್ದಾರೆ. 25 ಸೆಪ್ಟೆಂಬರ್ 2025ಕ್ಕೆ ಎಕ್ಸಾಮ್ ಕೂಡ ಇಟ್ಟಿರ್ತಾರೆ. ಇಲ್ಲಿ ನಿಮಗೆ IVS ರಿಕ್ವೈರ್ಮೆಂಟಲ್ಲಿ ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ ಅಫಿಷಿಯಲ್ ವೆಬ್ಸೈಟ್ ಬಂದು indianairforce.nic.inಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.